ನಮಸ್ಕಾರ ಸ್ನೇಹಿತರೆ. ಆಭರಣಗಳ ಬಗ್ಗೆ ನಮಗಿರುವ ಸೆಳೆತ ಇಂದು ನೆನ್ನೆಯದಲ್ಲ, ಅನಾದಿ ಕಾಲದಿಂದಲೂ ಇದೆ. ನಮ್ಮ ಭಾರತವಷ್ಟೇ ಅಲ್ಲದೆ ಈಜಿಪ್ಟ್, ದುಬೈ ಹಾಗೂ ಅರಬ್ ದೇಶಗಳಲ್ಲೂ ಸಹ ಚಿನ್ನವನ್ನು ಆಭರಣಗಳು, ಅಲಂಕಾರಿಕ ವಸ್ತುಗಳ ರೂಪದಲ್ಲಿ ಉಪಯೋಗಿಸುತ್ತಿದ್ದರು. ಈಜಿಪ್ಟ್ನ ಪಿರಮಿಡ್ಗಳಲ್ಲಿ ರಾಜರಾಣಿಯರ ಸಾವಿನ ನಂತರ ಅವರು ಉಪಯೋಗಿಸುತ್ತಿದ್ದ ದಿನನಿತ್ಯದ ವಸ್ತುಗಳು, ಅವರು ತೊಡುತ್ತಿದ್ದ ವಸ್ತ್ರಗಳು, ಚಿನ್ನದ ಆಭರಣಗಳನ್ನೂ ಸಹ ಪಿರಮಿಡ್ಗಳಲ್ಲಿ ಇರಿಸುತ್ತಿದ್ದರು. ಈಗಿನ ಕಾಲದಲ್ಲಿ, ಅದರಲ್ಲೂ ದುಬೈನಲ್ಲಂತೂ ಕಚ್ಚಾ ತೈಲದ ಬಾವಿಗಳಿಂದ ಬರುವ ಆದಾಯದಿಂದ ಅಲ್ಲಿನ ಸಿರಿವಂತರು ತಮ್ಮ ಮನೆಯ ವಸ್ತುಗಳಲ್ಲದೆ ಬಾತ್ರೂಮನ್ನು ಕೂಡ ಚಿನ್ನದಿಂದ ಅಲಂಕರಿಸಿರುತ್ತಾರೆ. ನಿಮಗೆಲ್ಲ ತಿಳಿದಿರುವಂತೆ ಚಿನ್ನವು ಅದಿರಿನ ರೂಪದಲ್ಲಿ ಭೂಮಿಯಿಂದ ಹೊರತೆಗೆದು ಅದಿರನ್ನು ಶುದ್ಧೀಕರಿಸಿ ಚಿನ್ನವನ್ನು ಬೇರ್ಪಡಿಸುತ್ತಾರೆ. ಹಾಗೆ ತೆಗೆದ ಚಿನ್ನವನ್ನು ದೊಡ್ಡ ಕುಡಿಗೆಗಳಲ್ಲಿ ಕರಗಿಸಿ ಚಿನ್ನದ ಬಾರ್ಗಳು ಮತ್ತು ಬಿಸ್ಕತ್ಗಳ ರೂಪದಲ್ಲಿ ಸಂಗ್ರಹ ಮಾಡುತ್ತಾರೆ. ಚಿನ್ನದ ಬೇಡಿಕೆ ದಿನಕಳೆದಂತೆ ಏರುತ್ತಲೇ ಇದೆ. ಇದಕ್ಕೆ ಮೂಲ ಕಾರಣ, ಜನರು ಸಣ್ಣ ಪ್ರಮಾಣದಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡುವಂತೆ ಪ್ರಪಂಚದ ಎಲ್ಲ ಪ್ರಮುಖ ದೇಶಗಳು ಚಿನ್ನವನ್ನು ತಮ್ಮ ತಮ್ಮ ದೇಶದ ಖಜಾನೆಗಳಲ್ಲಿ ಕ್ರೋಢೀಕರಿಸುತ್ತಿದೆ. ಯಾವ ದೇಶ ಎಷ್ಟು ಚಿನ್ನದ ಸಂಪತ್ತನ್ನು ಹೊಂದಿದೆಯೋ ಮತ್ತು ಆದಾಯದ ಮೂಲ, ಆರ್ಮಿ, ಮಿಲಿಟರಿ ಫೋರ್ಸ್, ದೇಶದ ಮೇಲೆ ಇರುವ ಸಾಲ, ರಫ್ತು ಆಮದು ಪ್ರಮಾಣ, ಈ ಪ್ರಮುಖ ಅಂಶಗಳಲ್ಲದೆ ಚಿನ್ನದ ಅತಿ ಹೆಚ್ಚು ಸಂಗ್ರಹ ಹೊಂದಿರುವುದು ಕೂಡ ಒಂದು ದೇಶದ ಆರ್ಥಿಕ ಸುಭದ್ರತೆಯ ಅಳತೆಗೋಲಾಗಿದೆ. ಇನ್ನು ನಮ್ಮ ದೇಶದಲ್ಲಿ ಚಿನ್ನದ ಆಭರಣಗಳ ಮೇಲಿನ ವ್ಯಾಮೋಹ ಎಷ್ಟು ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಸ್ತ್ರೀಯರಿಗೆ ಅನೇಕ ಡಿಸೈನ್ಗಳಿರುವಂತೆ ಪುರುಷರಿಗೂ ಹೊಂದುವಂಥ ಡಿಸೈನ್ಗಳು ತಯಾರಾಗುತ್ತಿವೆ. ಚಿನ್ನವು ಅಪರಂಜಿ ರೂಪದಲ್ಲಿ ದೊರೆಯುತ್ತದೆ. 100% ಪ್ಯೂರ್ ಆಗಿರುತ್ತದೆ. ಇದು ಒಡವೆಗಳನ್ನು ತಯಾರಿಸಲು ಸೂಕ್ತವಾಗಿರುವುದಿಲ್ಲ. ಇದಕ್ಕೆ ಸರಿಯಾದ ಅನುಪಾತದಲ್ಲಿ ತಾಮ್ರವನ್ನು ಬೆರೆಸಿ ಕರಗಿಸಿದಾಗ ಇದು 916 ಆಭರಣಗಳನ್ನು ತಯಾರಿಸುವ ಚಿನ್ನವಾಗುತ್ತದೆ. ಇದರಿಂದ ವಿಧ ವಿಧವಾದ ಡಿಸೈನ್ಗಳನ್ನು ತಯಾರಿಸಲಾಗುತ್ತದೆ ಮತ್ತು ತಯಾರಾದ ಆಭರಣಗಳನ್ನು ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಹಾಲ್ಮಾರ್ಕ್ ಸೆಂಟರ್ಗಳಿಂದ BIS 916 ಎಂಬ ಸೀಲನ್ನು ಹಾಕಿ ಆಭರಣವು 916 ಎಂದು ಪ್ರಮಾಣಿಸಿ ಗ್ರಾಹಕರಿಗೆ ಕೊಡಲಾಗುತ್ತದೆ. ಕೆಲವು ಗ್ರಾಹಕರಿಗೆ ಹಳೆಯ ಕಾಲದ ಚಿನ್ನ ತುಂಬ ಗುಣಮಟ್ಟದ್ದಾಗಿರುವುದು ಎಂಬ ಒಂದು ನಂಬಿಕೆ ಇದೆ. ಆಗಿನ ಕಾಲದಲ್ಲಿ ಸಿಗುತ್ತಿದ್ದ ಚಿನ್ನಕ್ಕೂ ಈಗ ಸಿಗುತ್ತಿರುವ ಚಿನ್ನಕ್ಕೂ ವ್ಯತ್ಯಾಸವೇನೂ ಇಲ್ಲ. ಏಕೆಂದರೆ ಭೂಮಿಯ ಒಡಲಲ್ಲಿ ಸಿಗುವ ಚಿನ್ನ ಎಲ್ಲ ಕಾಲಕ್ಕೂ ಒಂದೇ ಅಲ್ಲವೇ? ಅಪರಂಜಿಯ ಶುದ್ಧತೆ ಒಂದೇ ಆಗಿದೆ. ಆದರೆ ಅದನ್ನು ತಯಾರಿಸುವವರು ಅಪರಂಜಿ ಚಿನ್ನಕ್ಕೆ ಸರಿಯಾದ ಪ್ರಮಾಣದಲ್ಲಿ ತಾಮ್ರವನ್ನು ಬೆರೆಸಿದಾಗ ಮಾತ್ರ ಹಾಲ್ಮಾರ್ಕ್ ಶುದ್ಧತೆಯ ಆಭರಣ ತಯಾರಾಗುವುದು. ಸ್ನೇಹಿತರೆ, ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಇದರಿಂದ ನನಗೆ ಮುಂದಿನ ದಿನಗಳಲ್ಲಿ ಹೊಸ ವಿಷಯಗಳ ಬಗ್ಗೆ ವಿಡಿಯೋ ಮಾಡಲು ಪ್ರೇರಣೆ ಸಿಗುವುದು. ನಮಸ್ಕಾರ ಸ್ನೇಹಿತರೆ.